ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ದ್ವಿತೀಯ ಪಿಯುಸಿಯ ಪದ್ಯಭಾಗದಲ್ಲಿರತಕ್ಕಂತಹ ಅಪ್ಪಲಿಯವರ ರಸಬಳ್ಳಿ ಕಾವ್ಯ ಭಾಗದಲ್ಲಿ ಸಾಕಷ್ಟು ವಿಚಾರವನ್ನು ನಾವು ತಿಳ್ಕೊಂಡಿದ್ವಿ. ಸೊ ಹಾಗಾಗಿ ಅದರ ಮುಂದುವರಿದ ಭಾಗವನ್ನು ನಾವು ಇವತ್ತು ದಿವಸ ತಿಳ್ಕೊತಾ ಹೋಗೋಣ. ಅಪ್ಪಲಿ ಅವರ ರಸಬಳ್ಳಿ ಅಂತಕ್ಕಂತಹ ಪದ್ಯದ ಮೊದಲನೆಯ ಒಂದು ಭಾಗವಾಗಿ ಶ್ರೀಮಂತಿಕೆ ಬಗ್ಗೆ ಹೇಳ್ತಾ ಹೋಗ್ತಾರೆ. ಬಂಗಾರ ಬಳೆಯಿಟ್ಟು ಬೈಬ್ಯಾಡ ಬಡವರನ, ಬಂಗಾರ ಬಳೆಯಿಟ್ಟು ಬೈಬ್ಯಾಡ ಬಡವರನ, ಬಂಗಾರ ನಿನಗ ಸ್ಥಿರವಲ್ಲ, ಬಂಗಾರ ನಿನಗ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಹೊರಡೋದು ತಡವಲ್ಲ. ಅಂದ್ರೆ ಸಾಕಷ್ಟು ಜನ ಶ್ರೀಮಂತಿಕೆ ಬಂದಂತಹ ಒಂದು ಸಂದರ್ಭದಲ್ಲಿ ಬಡ ಜನರನ್ನ ಕೇವಲವಾಗಿ ಕಾಣ್ತಕ್ಕಂಥದ್ದು, ತುಚ್ಛವಾಗಿ ಕಾಣ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅಂತಹ ಜನಕ್ಕೆ ಇಲ್ಲಿ ಜನಪದಗಳಲ್ಲಿ ಹೇಳ್ತಾ ಹೋಗ್ತಾನೆ, ಯಾವುದೇ ಕಾರಣಕ್ಕೂ ಬಂಗಾರದ ಬಳೆಯನ್ನ ಹಾಕೊಂಡು, ಅಂದ್ರೆ ಶ್ರೀಮಂತಿಕೆ ಬಂದಂತಹ ಸಂದರ್ಭದಲ್ಲಿ ಬಡವರನ್ನ ಬೈಲಿಗೆ ಹೋಗಬಾರ್ದು. ಯಾಕೆಂದ್ರೆ ಈ ಶ್ರೀಮಂತಿಕೆ ಅಂತಕ್ಕಂಥದ್ದು ನಮ್ಮಲ್ಲಿ ಶಾಶ್ವತವಾಗಿರೋದಿಲ್ಲ. ಶ್ರೀಮಂತಿಕೆ ಅಶಾಶ್ವತವಾಗಿರ್ತಕ್ಕಂಥದ್ದು. ನಾವು ಸಾಕಷ್ಟು ಜನ ನೋಡಿರ್ತೀವಿ, ಇವತ್ತು ಬಡವನಾಗಿರ್ತಕ್ಕಂಥದ್ದು ಇದು ಕೆಲವು ವರ್ಷಗಳಾದ್ಮೇಲೆ ಶ್ರೀಮಂತ ಆಗಿರ್ತಾರೆ. ಇವತ್ತು ಶ್ರೀಮಂತ ಆಗಿರ್ತಕ್ಕಂಥದ್ದು ಕೆಲವು ವರ್ಷಗಳಾದ್ಮೇಲೆ ಬಡವ ಕೂಡ ಆಗಿರ್ತಾರೆ. ಸೊ ಆದ್ರಿಂದ ಶ್ರೀಮಂತಿಕೆ ಬಂದಂತ ಸಂದರ್ಭದಲ್ಲಿ ಅಹಂಕಾರನ ಮೆರೀತಕ್ಕಂಥದ್ದಾಗಲಿ, ಈ ಕೆಳವರ್ಗದ ಜನರನ್ನ ಬಡವರನ್ನ ತುಚ್ಛವಾಗಿ ಕೇವಲವಾಗಿ ಕಾಣ್ತಕ್ಕಂಥದ್ದಲ್ಲಿ ಮಾಡಲಿಕ್ಕೆ ಹೋಗಬಾರದು. ಇನ್ನು ಒಂದು ಉದಾಹರಣೆ ಕೊಡ್ತಾ ಹೋಗ್ತಾರೆ, ಮಧ್ಯಾಹ್ನದ ಬಿಸಿಲು ಒಳ್ಳೋದು ತಡವಲ್ಲ. ಹೇಗೆ ಮಧ್ಯಾಹ್ನದ ಸಮಯದಲ್ಲಿ ಇದ್ದಂತಹ ಬಿಸಿಲಿನ ಪ್ರಮಾಣ ಏನಿದೆ ಅದು ಸಂಜೆ ಆಗ್ತಾ 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 ಏನಾಗುತ್ತೆ, ಕಡಿಮೆ ಪ್ರಮಾಣ ಕಡಿಮೆ ಆಗುತ್ತೆ, ನೆರಳು ಬಂದ್ಬಿಡುತ್ತೆ. ಸೊ ಹಾಗೆ ಹೇಗೆ ಮಧ್ಯಾಹ್ನದ ಬಿಸಿಲು ಅದು ಹೊರಟು ಹೋಗಿ ನಂತರ ನೆರಳು ಆವರಿಸ್ಕೊಳ್ತದೋ, ಹಾಗೆ ಈ ಶ್ರೀಮಂತಿಕೆ ಅಂತಕ್ಕಂಥದ್ದು ಕೂಡ ನಮ್ಮಲ್ಲಿ ಶಾಶ್ವತವಾಗಿ ಇರೋದಿಲ್ಲ. ಆದ್ದರಿಂದ ಶ್ರೀಮಂತಿಕೆ ಬಂದಂತಹ ಸಂದರ್ಭದಲ್ಲಿ ಬಂಗಾರ ಬಳೆಯ ಕಟ್ಕೊಂಡಾಗಲಿ ಅಥವಾ ಅಹಂಕಾರದಿಂದ ಮಾತಾಡ್ತಕ್ಕಂತಹ ಕೆಲವರ್ಗದ ಜನರನ್ನ ಅವರನ್ನ ಕೇವಲವಾಗಿ ಕಾಡ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಹೋಗಬಾರ್ದು ಅಂತಕ್ಕಂತಹ ಒಂದು ನೀತಿಯನ್ನ ಮೊದಲನೆಯ ಭಾಗದಲ್ಲಿ ಜನಪದ ಕವಿ ಹೇಳಿದ್ದಾರೆ. ಸೊ ಹಾಗಾಗಿ ಇದನ್ನ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಖಂಡಿತ ನಮ್ಮ ಬದುಕು ಬಹಳ ಒಂದರಲ್ಲಿ ಬಂಗಾರ ಇರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಹಾಗೆ ಮುಂದೆ ಹೋದ್ರೆ, ಬಡತನ ಬಂಗಾರ ಬಡಿಬ್ಯಾಡ ಬಾಲರನ, ಆಡಿ ಆಡಿ ಬಂದು ತೊಡಿಮ್ಯಾಲ ಆಡಿದರ ಬಡತನವೆಲ್ಲ ಬಯಲಾಗೆ. ಬಡತನ ಬಂಗಾರ ಬಡಿಬ್ಯಾಡ ಬಾಲರನ, ಬಾಲರ ಅಂದ್ರೆ ಮಕ್ಕಳು, ಬಾಲಕರು ಬಾಲಕಿಯರು. ಕೆಲವರು ತಂದೆ ತಾಯಿಗಳು ಏನ್ ಮಾಡ್ತಾರೆ, ಅವ್ರಿಗೆ ಇರ್ತಕ್ಕಂತಹ ಬಡತನ, ಅವ್ರಿರ್ತಕ್ಕಂಥ ಒಂದು ಕಷ್ಟ ನಷ್ಟ ನೋವು ಏನಿದೆ, ಆ ನೋವಿಗೆ ನಮ್ಮ ಮಕ್ಕಳೇ ಕಾರಣ ಅಂತ ಅಂದ್ಕೊಂಡು ಆ ಮಕ್ಕಳಿಗೆ ಬಡಿತಕ್ಕಂತಹ ಕೆಲಸವನ್ನ, ಅವ್ರನ್ನ ಬೈತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಖಂಡಿತ ಆ ಕೆಲಸವನ್ನ ಮಾಡಬಾರ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಜನಪದ ಕವಿ ಮತ್ತೊಂದು ಕಡೆ ಹೇಳಿದ್ದಾನೆ, ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾಕಾಗ, ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾಕಾಗ, ಕೂಸು ಕಂದಯ್ಯ ಒಡವರಗ, ಕೂಸು ಕಂದಯ್ಯ ಒಡವರಗಾಡಿದರ ಬೀಸಣಿಗೆ ಗಾಡಿ ಸುಳಿದ. ಎಷ್ಟು ಸೊಗಸಾಗಿದೆಯಲ್ಲ. ಮಕ್ಕಳಿರಲ್ಲವ ಮನೆ ತುಂಬಾ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಅಲ್ವಾ. ಮಕ್ಕಳಿದ್ರೆ ಆ ಮನೆಯ ಒಂದು ಕಳೆಗೆ ಸಿಗ್ತಾ ಇತ್ತು, ಒಂದು ಅಂದ ಚಂದ ಸಿಗ್ತಾ ಇತ್ತು, ಒಂದು ಸುಖ ಸಂತೋಷ ಸಿಗ್ತಾ ಇತ್ತು. ಸೊ ಹಾಗೆ ಇಲ್ಲಿ ಕೆಲವು ತಂದೆ ತಾಯಿಗಳು ಮಕ್ಕಳನ್ನ ಹೊಡಿತಕ್ಕಂಥ ಬೈತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತಹ ತಂದೆ ತಾಯಿಗಳು ಹೇಳ್ತಾ ಇರ್ತಕ್ಕಂಥದ್ದು, ನಿಮ್ಮ ಬಡತನಕ್ಕೆ, ನಿಮ್ಮ ಒಂದು ಕಷ್ಟಕ್ಕೆ, ನೋವಿಗೆ ಆ ಮಕ್ಕಳು ಯಾವುದೇ ಕಾರಣಕ್ಕೂ ಕೂಡ ಕಾರಣರಲ್ಲ. ಇನ್ನೂ ಒಂದು ವಿಚಾರ ನೆನಪಿರಲಿ, ಆಡಿ ಆಡಿ ಬಂದು ತೊಡಿ ಮ್ಯಾಲ ಆಡಿದರ ಬಡತನವೆಲ್ಲ ಬಯಲಾಗೆ. ತಂದೆನೋ ಅಥವಾ ತಾಯಿನೋ ಕೆಲಸದ ಮೇಲೆ ಹೊರಗಡೆ ಹೋಗಿ ನಂತರ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಆಟ ಆಡಿ ಹೋಗಿರ್ತಕ್ಕಂಥ ಮಕ್ಕಳು ಓಡಿ ಬಂದು
ಆ ತಂದೆ ಮೇಲೆ ಅಥವಾ ತಾಯಿ ಮೇಲೆ ತೊಡೆ ಮೇಲೆ ಕುಳಿತುಕೊಳ್ತಕ್ಕಂಥದ್ದು, ಅವ್ರನ್ನ ಅಪ್ಪಿಕೊಳ್ತಕ್ಕಂಥದ್ದು, ಮುದ್ದಿಡ್ತಕ್ಕಂಥದ್ದು, ಆ ರೀತಿಯೆಲ್ಲ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಮ್ಮ ನೋವು ಇದೆಯಲ್ಲ, ನಮ್ಮ ಸಂಕಟ ಇದೆಯಲ್ಲ, ನಮ್ಮ ಬಡತನ ಇದೆಯಲ್ಲ, ಅದನ್ನೆಲ್ಲ ನಾವು ಹೋಗ್ಬಿಡ್ತೀವಿ. ಅಂತ ಒಂದು ಶಕ್ತಿ ಆ ಮಕ್ಕಳಿಗೆ ಇದೆ. ಸೊ ಅದರಿಂದ ನಮ್ಮ ಬಡತನಕ್ಕೆ, ನಮ್ಮ ನೋವಿಗೆ, ನಮ್ಮ ಕಷ್ಟಕ್ಕೆ ಆ ಮಕ್ಕಳು ಕಾರಣ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಆ ಮಕ್ಕಳನ್ನ ಬಡಿತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಹೋಗಬಾರದು ಅಂತಕ್ಕಂಥ ಒಂದು ವಿಚಾರವನ್ನ ಜನಪದ ಕವಿ ನಮಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಸೊ ಹಾಗೆ ಮುಂದೆ ಹೋದ್ರೆ ಎಂತ ಸ್ನೇಹಿತರ ಸಹವಾಸವನ್ನ ಮಾಡಬೇಕು, ಎಂತ ಗೆಳೆಯರ ಸಹವಾಸವನ್ನು ಮಾಡಬೇಕು, ಗೆಳತಿಯರ ಸಹವಾಸವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ಬೇಕು. ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರ, ಮತ್ತ ಹೀನರ ಗೆಳೆತನ ಮಾಡಿದರ ಹಿತ್ತಾಳೆಗಿಂತ ಬಲುಹೀನ. ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರ, ಮತ್ತ ಹೀನರ ಗೆಳೆತನ, ಮತ್ತ ಹೀನರ ಗೆಳೆತನ ಮಾಡಿದರ ಹಿತ್ತಾಳೆಗಿಂತ ಬಲುಹೀನ. ಉತ್ತಮರು, ನಾವು ಯಾರನ್ನು ಉತ್ತಮರು ಅಂತ ಕರಿತೀವಿ? ಯಾರು ಒಳ್ಳೆಯ ಮನಸ್ಸನ್ನ ಹೊಂದಿರ್ತಾರೆ, ಒಳ್ಳೆಯ ಆಲೋಚನೆಯನ್ನು ಹೊಂದಿರ್ತಾರೆ, ಬೇರೆಯವರಿಗೆ ಒಳ್ಳೆಯದನ್ನ ಬಯಸ್ತಾರೆ, ಒಳ್ಳೆ ರೀತಿ ಅವರಿಗೆ ಒಂದು ದಾರಿಯನ್ನು ತೋರಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ, ಅಂಥವರ ಸಹವಾಸವನ್ನ ಮಾಡಬೇಕು. ಅಂಥವ್ರನ್ನ ನಾವು ಉತ್ತಮರು ಅಂತ ಕರಿತೀವಿ. ಅಂಥವರ ಸಹವಾಸವನ್ನ ಮಾಡಿದ್ದೆ ಆದ್ರೆ ನಮ್ಮ ಒಂದು ಜೀವನ ಹೇಗಿರ್ತದಪ್ಪ ಅಂದ್ರೆ ಪುತ್ಥಳಿ ಬಂಗಾರ, ಅಂದ್ರೆ ಬಂಗಾರದ ಪುತ್ಥಳಿಯಂತೆ ಇರ್ತದೆ. ಬಂಗಾರದ ಪುತ್ಥಳಿಯಂತೆ, ಬಂಗಾರದ ಗೊಂಬೆಯಂತೆ ನಮ್ಮ ಜೀವನ ಇರುತ್ತದೆ. ಯಾರ ಸಹವಾಸ ಮಾಡಿದ್ರೆ? ಉತ್ತಮರ, ಒಳ್ಳೆಯವರ, ಸಜ್ಜನರ ಸಹವಾಸವನ್ನ ಮಾಡಿದ್ದಾರೆ. ಒಂದು ವೇಳೆ ಮತ್ತಹೀನರ ಗೆಳೆತನವನ್ನ ಮಾಡಿದರೆ, ಮತ್ತಹೀನರು, ಮತಿಹೀನರು, ಬುದ್ಧಿಹೀನರು ಅಂಥವರ ಒಂದು ಗೆಳೆತನವನ್ನ, ಒಂದು ಫ್ರೆಂಡ್ಶಿಪ್ ಅನ್ನ ಮಾಡಿದ್ರೆ ಖಂಡಿತ ನಮ್ಮ ಬದುಕು ಚೆನ್ನಾಗಿರೋದಿಲ್ಲ. ಹೇಗಿರ್ತದೆ? ಹಿತ್ತಾಳೆಗಿಂತ ಬಲುಹೀನ. ಹಿತ್ತಾಳೆ ಅಂತಕ್ಕಂಥದ್ದು ಒಂದು ಲೋಹ. ಆ ಹಿತ್ತಾಳೆಗೂ ಕೂಡ ಒಂದು ಬೆಲೆ ಇದೆ, ಒಂದು ವ್ಯಾಲ್ಯೂ ಇದೆ. ಅದಕ್ಕಿಂತ ಕಡೆ ಹಾಕ್ತೀವಿ. ಹಿತ್ತಾಳೆಗಿಂತ ಕೂಡ ನಾವು ಕಡೆ ಹಾಕೋಗ್ಬಿಡ್ತೀವಿ. ಆದ್ರಿಂದ ನಾವು ಉತ್ತಮರ ಸಹವಾಸವನ್ನು ಮಾಡಬೇಕು. ನಾವು ಒಂದು ಅಂಗಡಿಗೆ ಹೋದ್ರೆ ಅಥವಾ ಒಂದು ಬಟ್ಟೆ ಅಂಗಡಿಗೆ, ಒಂದು ಹಣ್ಣಂಗಡಿಗೆ ಹೋದ್ರೆ ನಮಗೆ ಚೆನ್ನಾಗಿರ್ತಕ್ಕಂಥದ್ದನ್ನ ಆಯ್ಕೆ ಮಾಡ್ಕೊಳ್ತೀವಲ್ವಾ? ಸೊ ಹಾಗೆ ಇಲ್ಲಿ ನಾವು ಕೇವಲ ಹೊರನೋಟಕ್ಕೆ ಚೆನ್ನಾಗಿರೋ ಫ್ರೆಂಡ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಅವರು ಒಳ್ಳೆಯವರ ಕೆಟ್ಟವರ ಅಂತಕ್ಕಂಥದ್ದನ್ನ ತಿಳ್ಕೊಳ್ಬೇಕು. ಕೆಟ್ಟವ್ರ ಸಹವಾಸ ಮಾಡ್ಬಿಟ್ಟಿದ್ರೆ ಅವರಿಂದ ನಾವು ದೂರ ಆಗ್ತಕ್ಕಂಥದ್ದೇ ಒಳ್ಳೆಯದು. ಆ ರೀತಿ ಇದ್ರೆ ಖಂಡಿತ ನಮ್ಮ ಬದುಕು ಬಂಗಾರದಂತೆ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆದ್ದರಿಂದ ವಿದ್ಯಾರ್ಥಿಗಳೇ, ನಾವು ಯಾವಾಗಲೂ ಒಳ್ಳೆಯವರ ಸಹವಾಸವನ್ನ ಮಾಡಬೇಕು. ಆ ರೀತಿ ಮಾಡಿದಾಗ ಮಾತ್ರ ನಮ್ಮ ಬದುಕು ಚೆನ್ನಾಗಿರ್ತದೆ, ಸಮಾಜದಲ್ಲಿ ಒಂದು ಬೆಲೆನೂ ಕೂಡ ನಮಗೆ ಇರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಮುಂದೆ ಹೋಗೋದೇ ಮಂದಿ ಮಕ್ಕಳೊಳಗ, ಮಂದಿ ಮಕ್ಕಳ ಒಳಗ ಚಂದ ಹೊಂದಿರಬೇಕ ನಂದಿಯ ಶಿವನ ದಯದಿಂದ, ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕ. ಮಂದಿ ಮಕ್ಕಳ ಒಳಗ ಚಂದಾಗಿ ಹೊಂದಿರಬೇಕ. ಮಂದಿ ಅಂದ್ರೆ ಗುಂಪು, ಮಕ್ಕಳ ಒಳಗ, ಮಕ್ಕಳ ಜೊತೆಯಲ್ಲಿ ಅಂದ್ರೆ ಕೇವಲ ಮಕ್ಕಳಷ್ಟೇ ಅಲ್ಲ, ಎಲ್ಲರನ್ನೂ ಕೂಡ ಅಕ್ಕಪಕ್ಕದ ಮನೆಯವರ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ, ನೆಂಟರಿಷ್ಟರ ಜೊತೆಯಲ್ಲಿ ಹೊಂದಿಕೊಳ್ಳಬೇಕು. ಹೊಂದಿಕೊಳ್ಳುವ ಗುಣವನ್ನು ನಾವು ಬೆಳೆಸ್ಕೊಳ್ಬೇಕು. ಯಾಕೆ ಈ ಮಾತನ್ನ ಹೇಳಿದ ಜನಪದ ಕವಿ? ಕೆಲವರು ಹೇಗಿದ್ದಾರಪ್ಪ ಅಂತಂದ್ರೆ ಜನಗಳ ಜೊತೆ ಬೆರೆತ್ಕೊಳ್ಳೋದಿಲ್ಲ. ಅವರು ಒಂದು ಏಕಾಂಗಿ ಜೀವನ ಮಾಡ್ತಾರೆ. ಅದು ಜೀವನ ಅಲ್ಲ. ಚೆನ್ನಾಗಿ ಹೊಂದ್ಕೊಂಡಿರ್ಬೇಕು ನಾವು, ಅಷ್ಟೇ ಅಲ್ಲ. ಯಾಕೆಂದ್ರೆ ಯಾರು ಕೂಡ ಶಾಶ್ವತವಾಗಿ ಪರ್ಮನೆಂಟ್ ಆಗಿ ಭೂಮಿ ಮೇಲೆ ಇರೋದಿಲ್ಲ. ಒಂದಲ್ಲ ಒಂದು ದಿನ ಎಲ್ಲರೂ ಕೂಡ ಹೋಗಬೇಕು. ಆ ನಂದಿಯ ಶಿವನ, ಆ ಭಗವಂತನ ದಯದಿಂದ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ದಿವಸ ನಾವು ಸಾವನ್ನಪ್ಪೇರ್ತೀವಿ. ಆ ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ಜನಗಳ ಬಾಯಿಗೆ ನಮ್ಮ ಹೆಸರು ಬರಬೇಕು. ಯಾವ ತರ ಬರಬೇಕು? ಒಳ್ಳೆ ಮನುಷ್ಯ ಕಣೆಯ, ಇಂಥವ್ರು ಇನ್ನೂ ಇರ್ಬೇಕಾಯ್ತು, ಇಂಥವ್ರು ಇದಕ್ಕೆ ಒಳ್ಳೆ ಮಳೆ ಬೆಳೆ ಎಲ್ಲ ಹಾಕ್ತಾ ಇತ್ತು, ಪಾಪ ಇನ್ನು ಕೆಲವು ಆಸೆ ಇರಬೇಕಾಯ್ತು, ಬೇಗ ಹೊರಟೋಗ್ಬಿಟ್ಟಿದ್ದಾರೆ, ಅಥವಾ ಆ ಭಗವಂತ ಬೇಗ ಕರ್ಕೊಂಡ್ಬಿಟ್ಟಿದ್ದಾನೆ ಅಂತ ಜನ ಮಾತಾಡ್ಕೊಳ್ಬೇಕು. ನಾವು ಗಮನಿಸಿದ್ವಿ, ಸಾಕಷ್ಟು ಜನ, ಕೆಲವು ಸತ್ತಾಗಿರ ಜನ ಬೈಕೊಡ್ತಾರೆ, ಇವ್ನು ಮುಂಚೆ ಸಾಯ್ಬೇಕಾಯ್ತನಯ್ಯ, ಇವಾಗ ಸತ್ತಿದ್ದಾನೆ, ಇವ್ನು ಸರಿ ಇಲ್ಲ, ಕೆಟ್ಟವನು, ಹಂಗಿಂತ ಮಾತಾಡ್ಕೊಡ್ತಾರೆ. ಅದೇ ಕೆಲವು ಸತ್ತಾಗ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ.
ಆ ರೀತಿ ಜನಗಳ ಬಾಯಲ್ಲಿ ನಮ್ಮ ಬಗ್ಗೆ ಒಳ್ಳೆಯ ಮಾತುಗಳು ಬರಬೇಕು. ಆ ಒಳ್ಳೆಯ ಮಾತುಗಳು ಬರಬೇಕು ಅಂದ್ರೆ ನಾವು ಭೂಮಿ ಮೇಲೆ ಇದ್ದಂತಹ ಒಂದು ಸಂದರ್ಭದಲ್ಲಿ ಜೀವನ ಏನ್ ಮಾಡ್ತೀವಲ್ವ ಆ ಒಂದು ಸಂದರ್ಭದಲ್ಲಿ ಎಲ್ಲರ ಜೊತೆಯಲ್ಲಿ ನಾವು ಹೊಂದಿಕೊಳ್ತಕ್ಕಂತಹ ಒಂದು ಗುಣವನ್ನು ನಾವು ಬೆಳೆಸ್ಕೊಳ್ಬೇಕು. ಪ್ರೀತಿ ವಿಶ್ವಾಸದಿಂದ ಇರಬೇಕು. ಒಬ್ಬರಿಗೊಬ್ಬರು ಸಹಾಯ ಮಾಡ್ತಕ್ಕಂತಹ ಒಂದು ಗುಣವನ್ನು ನಾವು ಬೆಳೆಸ್ಕೊಳ್ಬೇಕು. ಆ ರೀತಿ ಇದ್ದಾಗ ಮಾತ್ರ ನಾವು ಸತ್ತ ನಂತರನೂ ಕೂಡ ನಮ್ಮನ್ನ ಜನ ಜ್ಞಾಪಿಸ್ಕೊಳ್ತಾರೆ ಹೊರತು ಇಲ್ಲಾಂದ್ರೆ ನಮ್ಮನ್ನ ಜನ ಜ್ಞಾಪಿಸ್ಕೊಳ್ಳೋದಿಲ್ಲ. ಜನ ಜ್ಞಾಪಿಸ್ಕೊಳ್ಬೇಕು ಅಂದ್ರೆ ನಾವು ಒಳ್ಳೆಯವರಾಗಿ ಜನಗಳ ಜೊತೆಯಲ್ಲಿ ಹೊಂದ್ಕೊಂಡು ಇರ್ಲಿಕ್ಕೆ ನಾವು ಇರಬೇಕಾಗ್ತದೆ. ಇದ್ದಾರೆ ಇರಬೇಕು ಬುದ್ಧಿವಂತರ ನೆರೆಯ, ಖುದ್ದಾರ ಗೇಡಿ ಕುಲಗೇಡಿ ನೆರೆ ಇದ್ದು ಎತ್ತುಟ್ಟು ಬುದ್ಧಿ ಕಳ್ಕೊಂಡ. ಇದ್ದಾರೆ ಇರಬೇಕು ಬುದ್ಧಿವಂತರ ನೆರೆ. ನೆರೆ ಅಂತಂದ್ರೆ ಇಲ್ಲಿ ನಾನಾದ ಪದ ಇದು. ನೆರೆ ಅಕ್ಕಪಕ್ಕ ಅಂತಕ್ಕಂಥ ಒಂದು ಅರ್ಥ ಬರ್ತದೆ. ನೆರೆ ಇದೆ ಪ್ರವಾಹ ಅಂತಕ್ಕಂಥದ್ದು. ಇದನ್ನ ನಾನಾದ ಪದ ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಇದ್ದಾರೆ ಇರಬೇಕು ಬುದ್ಧಿವಂತರ ನೆರೆಯ. ನಾವು ಎಂಥ ನೆರೆಹೊರೆಯಲ್ಲಿ ಇರಬೇಕಪ್ಪ ಅಂದ್ರೆ ಬುದ್ಧಿವಂತರ ನೆರೆಹೊರೆಯಲ್ಲಿ ಇರಬೇಕು. ಯಾಕೆ ನಮಗೆ ಬುದ್ಧಿ ಇದೆ. ಬುದ್ಧಿವಂತರ ಜೊತೆಯಲ್ಲಿ ಸೇರ್ಕೊಂಡ್ರೆ ನಾವು ಬುದ್ಧಿವಂತರಾಗ್ತೀವಿ, ದಡ್ಡರ ಜೊತೆ ಸೇರ್ಕೊಂಡ್ರೆ ದಡ್ಡರಾಗ್ತೀವಿ. ಇದೆಲ್ಲರೂ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ಸೊ ಅದರಿಂದ ನಾವು ಎಂತಹ ನೆರೆಹೊರೆಯಲ್ಲಿ ಇರಬೇಕು ಅಂದ್ರೆ ಬುದ್ಧಿವಂತರ ನೆರೆಹೊರೆಯಲ್ಲಿ ಇರಬೇಕು. ಒಂದು ವೇಳೆ ಬುದ್ಧಿವಂತರ ನೆರೆಹೊರೆಯಲ್ಲಿ ಇಲ್ಲ ಅಂತಂದ್ರೆ ಉದ್ಧಾರಗೇಡಿ ಕುಲಗೇಡಿ ನೆರೆಯಿತು. ಉದ್ಧಾರಗೇಡಿ ಕುಲಗೇಡಿ ಅಂದ್ರೆ ಅವರು ಕೆಟ್ಟವರು, ಬುದ್ಧಿಹೀನರು, ಮತಿಹೀನರು. ಅಂತಹವರ ಒಂದು ನೆರೆಹೊರೆಯಲ್ಲಿ ನಾವು ಇದ್ದಿದ್ದರೆ ಖಂಡಿತ ನಮ್ಮ ಜೀವನ ಚೆನ್ನಾಗಿರೋದಿಲ್ಲ. ಹೇಗಾಗತ್ತೆ? ಈ ದುಡ್ಡು ಬುದ್ಧಿ ಕಳ್ಕೊಂಡ ಅಲ್ಪ ಸ್ವಲ್ಪ ಮುಂಚೆ ನಮ್ಗೆ ಬುದ್ಧಿ ಇರ್ತದೆ, ಆ ಬುದ್ಧಿನೂ ಕೂಡ ನಾವು ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಎಂಥವ್ರ ಜೊತೆ ಸೇರ್ಕೊಂಡ್ರೆ ದಡ್ಡರ ಜೊತೆ ಸೇರ್ಕೊಂಡ್ರೆ. ಆದ್ರಿಂದ ನಾವು ಯಾವಾಗಲೂ ಬುದ್ಧಿವಂತರ ಜೊತೆಯಲ್ಲಿ ಸೇರ್ಕೊಂಡ್ರೆ ಮಾತ್ರ ನಮ್ಗೆ ಇರ್ತಕ್ಕಂಥ ಒಂದು ಜ್ಞಾನ ಇದೆ, ಆ ಜ್ಞಾನಕ್ಕೆ ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಒಂದು ವಿಚಾರವನ್ನ ಈ ಜನಪದ ಕವಿ ಹೇಳ್ತಾ ಹೋಗ್ತದೆ. ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಬಯ್ಯಲಾರೆ, ಸುಟ್ಟು ಸುಟ್ಟು ಸುಣ್ಣದರಳಾಯ್ತು, ಸುಟ್ಟು ಸುಟ್ಟು ಸುಣ್ಣದರಳಾಯ್ತು ದೇಹವು ಕಷ್ಟವನ್ನು ಬಿಡಿಸೋ ಸೃಷ್ಟಿ ಕೊಡೆಯ. ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಬಯ್ಯಲಾರೆ ಅಂದ್ರೆ ಈ ಮನುಷ್ಯನಾಗಿರ್ತಕ್ಕಂಥವನು ತಾಯಿಯ ಗರ್ಭದಿಂದ ಜನಿಸಿ ಭೂಮಿ ಮೇಲೆ ಬಂದಂತಹ ಸಂದರ್ಭದಲ್ಲಿ ಏನನ್ನೂ ಕೂಡ ತಗೊಂಡು ಬಂದಿರೋದಿಲ್ಲ, ಅಂದ್ರೆ ಬೆತ್ತಲೆಯಾಗಿ ಬರ್ತಕ್ಕಂಥದ್ದು. ಹಾಗೇನೆ ನಾವು ಸತ್ತ ನಂತರವೂ ಕೂಡ ನಾವೇನನ್ನೂ ಕೂಡ ತೆಗೆದುಕೊಂಡು ಹೋಗೋದಿಲ್ಲ. ತೆಗೆದುಕೊಂಡು ಅಲ್ಲಿಂದ ಏನನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಕೂಡ ಇಲ್ಲ. ಆದರೆ ನಾವು ಈ ಭೂಮಿಯ ಮೇಲೆ ಏನು ಬದುಕನ್ನು ನಡೆಸ್ತೀವಿ, ಜೀವನವನ್ನ ಏನು ನಡೆಸ್ತೀವಿ, ಹುಟ್ಟಿನಿಂದ ಸಾವಿನವರೆಗೆ ಏನು ಜೀವನವನ್ನು ನಡೆಸ್ತೀವಿ, ಆ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳನ್ನ, ನಷ್ಟಗಳನ್ನ, ನೋವುಗಳನ್ನ ನಾವು ಅನುಭವಿಸಬೇಕಾಗ್ತದೆ. ಅಂತ ಒಂದು ಕಷ್ಟವನ್ನ, ನಷ್ಟವನ್ನ, ನೋವುಗಳನ್ನ ಅನುಭವಿಸತಕ್ಕಂಥ ಸಂದರ್ಭದಲ್ಲಿ ಆ ಕಷ್ಟ ಬಂದಾಗ ಅದರಿಂದ ನಮಗೆ ಬಿಡುಗಡೆಗೊಳಿಸೋದು ಕೂಡಪ್ಪ ಅಂತ ಹೇಳಿ ಸೃಷ್ಟಿಗೆ ಒಡೆಯನಾಗಿರ್ತಕ್ಕಂತಹ, ನಾಯಕನಾಗಿರ್ತಕ್ಕಂತಹ, ಸೃಷ್ಟಿಗೆ ಯಜಮಾನನಾಗಿರ್ತಕ್ಕಂತಹ ಆ ಭಗವಂತನಲ್ಲಿ ಜನಪದ ಕವಿ ಬರೆಯುತ್ತಾರೆ. ಬದುಕಿನಲ್ಲಿ ಅನೇಕ ಕಷ್ಟ ನಷ್ಟಗಳು ಬರ್ತದಲ್ಲ, ಅದರಿಂದ ನಮಗೆ ಬಿಡುಗಡೆಯನ್ನು ಕೊಡಬೇಕು ಎಂಬುದಾಗಿ ಆ ಸೃಷ್ಟಿ ಒಡೆಯನಲ್ಲಿ ಹೇಳ್ಕೊಡ್ತಾರೆ. ಹೋಗುವಾಗ ಒಯ್ಯಲಾರೆ, ಸುಟ್ಟು ಸುಟ್ಟು ಸುಣ್ಣದ ಹರಡಾಯಿತು ದೇಹವು ಕಷ್ಟವನ್ನು ಬಿಡಿಸೋ ಸೃಷ್ಟಿ ಒಡೆಯ. ಸೃಷ್ಟಿಗೆ ಒಡೆಯನಾಗಿರ್ತಕ್ಕಂತಹ ಆ ಭಗವಂತನಲ್ಲಿ ಜನಪದ ಕವಿ ಹೇಳ್ಕೊಡ್ತಾ ಇರ್ತಕ್ಕಂಥದ್ದು ಏನಂದ್ರೆ, ಮನುಷ್ಯ ಹುಟ್ಟ ಬರ್ತಕ್ಕಂಥ ಸಂದರ್ಭದಲ್ಲಿ ಏನನ್ನೂ ಕೂಡ ಹೊತ್ಕೊಂಡು ಬರೋದಿಲ್ಲ. ಹಾಗೆ ಅವನು ಸಾವನ್ನಪ್ಪಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಏನೂ ಕೂಡ ತಗೊಂಡು ಹೋಗೋದಿಲ್ಲ. ಹೇಗೆ ಭೂಮಿ ಮೇಲೆ ಬಂದಂತ ಸಂದರ್ಭದಲ್ಲಿ ಬೆತ್ತಲೆಯಾಗಿ ಬರ್ತಾರೋ ಹಾಗೇನೆ ಬೆತ್ತಲೆಯಾಗಿ ಹೋಗ್ತಕ್ಕಂಥದ್ದು. ಆದರೆ ಇಲ್ಲಿ ನಾವು ಏನು ಜೀವನವನ್ನ ಮಾಡ್ತೀವಿ, ಆ ಜೀವನವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಬದುಕಿನಲ್ಲಿ ಅನೇಕ ಕಷ್ಟ ನಷ್ಟಗಳು ಬರ್ತವೆ. ಆ ಕಷ್ಟ ನಷ್ಟಗಳು, ನೋವುಗಳು ಬಂದಂತಹ ಸಂದರ್ಭದಲ್ಲಿ
ಆ ಕಷ್ಟದಿಂದ ಆ ನೋವಿನಿಂದ ನನಗೆ ಬಿಡುಗಡೆ ಕೊಡು, ನನ್ನನ್ನು ಪಾರು ಮಾಡು ಎಂಬುದಾಗಿ ಆ ಜನಪದ ಕವಿ ಆ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಹಾಗೆ ಮುಂದಿನ ಭಾಗಕ್ಕೆ ಹೋದ್ರೆ ತಂಪಿನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಬ್ಯಾಸಗಿ ದಿವಸ ಬೇವಿನ ಮಲ ತಂಪ ಭೀಮಾರತಿ ಎಂಬ ಹೊಡಿ ತಂಪ ಭೀಮಾರತಿ ಎಂಬ ಹೊಡಿ ತಂಪ ಹೊಡೆದವ ನೀ ತಂಪದನ್ನ ತವರಿಗೆ. ಬ್ಯಾಸಗಿ ದಿವಸ, ಬ್ಯಾಸಗಿ ಅಂದ್ರೆ ಬೇಸಿಗೆ, ದಿವಸ ದಿನಗಳಲ್ಲಿ, ಬೇಸಿಗೆಯ ದಿನಗಳಲ್ಲಿ ಬೇವಿನ ಮರ ತಂಪನ್ನ ನೀಡುತ್ತೆ. ಬೇಸಿಗೆಯ ದಿನಗಳಲ್ಲಿ ಬೇವಿನ ಮರ ತಂಪನ್ನ ನೀಡುತ್ತೆ. ಅದೇ ರೀತಿಯಲ್ಲಿ ಭೀಮನದಿ ಎಂಬ ಹೊಳೆ ನೀರು ಕೂಡ ತಂಪನ್ನ ನೀಡುತ್ತದೆ. ಹೊಳೆ ಅಂತಂದ್ರೆ ನದಿ, ಉಪಾಯ ಅಂತಕ್ಕಂಥ ಅರ್ಥದಲ್ಲಿ ನಾನಾ ಭೀಮನದಿ ಎಂಬ ಹೊಳೆಯ ನೀರು ಕೂಡ ತಂಪನ್ನ ತಣ್ಣನೆಯನ್ನ ಕೊಡುತ್ತೆ. ಹಾಗೇನೆ ಹಡೆದವ್ವ ಹಡೆದಮ್ಮ ಹಡೆದ ತಾಯಿ ಜನನಿ ನೀನು ಇದ್ದರೆ ನನ್ನ ತವರು ಮನೆ ಅದು ತಂಪಾಗಿರುತ್ತೆ. ಇಲ್ಲಿ ತಂಪಾಗಿರುತ್ತೆ ಅಂತಂದ್ರೆ ಸುಖ, ಸಂತೋಷ, ನೆಮ್ಮದಿ, ನಗುವಿನ ವಾತಾವರಣ ಇದು ಇರುತ್ತೆ ಅಂತಕ್ಕಂಥ. ಎಲ್ಲಿ ತವರು ಮನೆಯಲ್ಲಿ ಒಂದು ಸುಖ, ಸಂತೋಷ, ಆನಂದ ಇರಬೇಕು ಅಂದ್ರೆ ಹಡೆದಮ್ಮ ಇರಬೇಕು. ಹೇಗೆ ಬೇಸಿಗೆ ದಿನಗಳಲ್ಲಿ ಬೇವಿನ ಮರ ತಂಪನ್ನ ಕೊಡಬೇಕೋ, ಭೀಮನದಿ ಎಂಬ ಹೊಳೆಯ ನೀರು ತಂಪನ್ನ ನೀಡಲು, ಹಾಗೆಯೇ ತವರು ಮನೆಯ ಸುಖ ಶಾಂತಿಯಿಂದ ಇರಬೇಕು ಅಂದ್ರೆ, ನೆಮ್ಮದಿಯಿಂದ ಇರಬೇಕು ಅಂದ್ರೆ ಅಲ್ಲಿ ಯಾರಿರ್ಬೇಕು? ಆ ಹಡೆದಮ್ಮ ಇರಬೇಕು. ಹಡೆದಮ್ಮ ಇದ್ರೇನೆ ಆ ತವರು ಮನೆ ತಂಪಾಗಿರ್ಲಿಕ್ಕೆ ಸಾಧ್ಯ ಅಂತ. ಹಾಗೆ ಮುಂದುವರೆದ್ರೆ ಕಣ್ಣೆಂಚಲ ಕಾಡಿಗೆ ಬಾಳೆಂಚಲ ಬೀಳ್ಯಾವ ಯಾರೆಂಚಲುಂಡು ನನ್ನ ಮನವ ಯಾರೆಂಚಲುಂಡು ನನ್ನ ಮನವ ಹಡೆದೌನ ಬಾಯೆಂಚಲುಂಡು ಬೆಳೆದೇನ. ಸಾಮಾನ್ಯವಾಗಿ ತಾಯಂದ್ರು ಮಕ್ಕಳಿಗೆ ಮಗುವಿಗೆ ಕಪ್ಪು ಚುಕ್ಕಿಯನ್ನು ಹೇಳ್ತಾರೆ. ದೃಷ್ಟಿ, ಬೇರೆಯವರ ದೃಷ್ಟಿ ನನ್ನ ಮಗುಗೆ ತಾಕದೇ ಇರಲಿ ಅಂತಕ್ಕಂಥದ್ದು. ಕಣ್ಣೆಂಚಲ ಕಾಡಿಗೆಯನ್ನು, ಎಂಜಲಿಂದ ಕಾಡಿಗೆಯನ್ನು ಇಡ್ತಕ್ಕಂಥದ್ದು. ಹಾಗೆಯೇ ಬಾಯಂಚಲ ಬೀಡಿಯ ಏನು ಎಲೆ ಅಡಿಕೆಯನ್ನ ಹಗ್ದಿರ್ತಾರಲ್ಲ, ಆ ಎಲೆ ಅಡಿಕೆಯನ್ನು ಹಗ್ದಿರ್ತಕ್ಕಂಥ ಸಂದರ್ಭದಲ್ಲಿ ಮಗುವಿಗೆ ಬೇರೆಯವರ ದೃಷ್ಟಿ ತಾಕದೇ ಇರಲಿ ಅಂತ ಅಂದ್ಕೊಂಡು ಅದನ್ನ ಸ್ವಲ್ಪ ಸ್ವಲ್ಪ ಉಗಿತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ತಾಯಿಯಾಗಿರ್ತಕ್ಕಂಥವಳು ಮಗುವಿಗೆ ದೃಷ್ಟಿ ತಾಕದೇ ಇರಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಕಾಡಿಗೆಯನ್ನು ಇಡ್ತಕ್ಕಂಥದ್ದು. ಎಲೆ ಅಡಿಕೆಯನ್ನು ಅಗಿದು ಅದನ್ನ ತೂ ಅಂತ ಹೇಳಿ ಉಗಿದು ಅದರ ದೃಷ್ಟಿಯನ್ನ ತೆಗೆಯತಕ್ಕಂಥದ್ದು. ಸೊ ಆ ರೀತಿಯಾದ ಆ ತಾಯಿ ತನ್ನ ಮಗುವಿಗೆ ದೃಷ್ಟಿ ತಾಕದೇ ಇರಲಿ ಅಂತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ನಮ್ಮ ಜನಪದ ಕವಿಯ ಪ್ರಕಾರ ತಾಯಿ ಮತ್ತೆ ಎರಡು ಕೂಡ ಬೇರೆ ಬೇರೆ ಅಲ್ಲ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಈ ಒಂದು ವಿಚಾರವನ್ನ ಹೇಳಿದ್ದಾರೆ. ಇನ್ನು ಮುಂದುವರೆದರೆ ಯಾರು ಇದ್ದರು ಎನ್ನ ತಾಯವ್ವನ ಹೋಲಾರ ಸಾವಿರ ಕೊಳ್ಳಿ ಒಲಿಯಾಗ ಸಾವಿರ ಕೊಳ್ಳಿ ಒಲಿಯಾಗ ಇದ್ದರ ಜ್ಯೋತಿ ನೀನ್ಯಾರ ಹೋಲಾರ. ತಾಯಿಯನ್ನ ಜ್ಯೋತಿಗೆ ಹೋಲಿಕೆ ಮಾಡಿದ್ರೆ, ಜ್ಯೋತಿ ಅಂತ ಹೇಳಿದ್ರೆ ದೀಪ, ಹಳತೆ, ಉರಿಯುವ ಜ್ಯೋತಿಗೆ ಆ ತಾಯಿಯನ್ನ ಹೋಲಿಕೆ ಮಾಡ. ಅಂದ್ರೆ ಯಾರು ಇದ್ದರೂ ತನ್ನ ತಾಯಿಯನ್ನ ಹೋಲಾರ ಅಂದ್ರೆ ತಾಯಿಗಿಂತ ದೊಡ್ಡ ಬಂಧುವಿಲ್ಲ ಅಂತಕ್ಕಂಥ ವಿಚಾರವನ್ನು ಜನಪದದಲ್ಲಿ ಹೇಳಿಕೆ ಹೊರಟಿದೆ. ಅಂದ್ರೆ ತಾಯಿಗೆ ಸರಿಸಮಾನಿರ್ತಕ್ಕಂಥವ್ರು ಯಾರೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರಾಗಿರ್ಬೋದು, ಬಂಧು ಬಳಗರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಅವ್ರು ಯಾರನ್ನು ಕೂಡ ನನ್ನ ತಾಯಿಗೆ ಸರಿಸಮಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಹೇಳ್ತಾ ಒಂದು ಉದಾಹರಣೆ ಕೊಡ್ತಾರೆ. ಸಾವಿರ ಕೊಳ್ಳಿ ಒಲಿಯಾದ ಇದ್ದ ಕೊಳ್ಳಿ ಕಟ್ಟಿಗೆ, ಕಟ್ಟಿಗೆಯಿಂದ ಒಲೆಯನ್ನು ಗೊತ್ತಿಲ್ವಾ, ಆ ಒಲೆಯನ್ನು ಉಸ್ತಕ್ಕಂಥ ಸಂದರ್ಭದಲ್ಲಿ ಬೆಂಕಿಯ ಒಂದು ಪ್ರಮಾಣ ಅದು ಜಾಸ್ತಿ ಇರ್ತದೆ.
ಸೊ ಹಾಗೆ ಬೆಳಕಿನ ಪ್ರಮಾಣ ಕೂಡ ಜಾಸ್ತಿ ಇರುತ್ತೆ. ಯಾವುದು 1000 ಕೊಳ್ಳಿ ಒಲೆಯಲ್ಲಿ ಉರಿತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಬೆಳಕು ಜಾಸ್ತಿನೇ ಬಂದರೂ ಜ್ಯೋತಿಗೆ ಉರಿತಾ ಇರ್ತಕ್ಕಂಥ ಜ್ಯೋತಿಗೆ ಸಮನಾಗಲಿಕ್ಕೆ ಸಾಧ್ಯ ಇಲ್ಲ ಆ ಒಲೆಯಲ್ಲಿ ಬರ್ತಾ ಇರ್ತಕ್ಕಂಥ ಬೆಳಕು. ಯಾಕೆಂದ್ರೆ ಆ ಜ್ಯೋತಿ ಇದೆಯಲ್ಲ, ಆ ಜ್ಯೋತಿ ಒಂದು ಅಂದವಾಗಿ ಚಂದವಾಗಿ ಕಾಣಿಸ್ತಕ್ಕಂಥದ್ದು, ಮತ್ತೆ ಒಂದು ಆ ಬೆಳಕಿಗೆ ಇದೆಯಲ್ಲ, ಬೆಳಕು ಜಾಸ್ತಿನೇ ಬಂದ್ರೆ ತಾಯಿಗೆ ಸಮಾನಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಜನಪದ ಕವಿಯ ಪ್ರಕಾರ ನಮ್ಮ ಬಾಳನ್ನ ಬೆಳಗಿರ್ತಕ್ಕಂತಹ ತಾಯಿ ಇದೆಯಲ್ಲ, ಆ ತಾಯಿ ಕಡೆ ಆ ತಾಯಿಗೆ ಸರಿಸಮನಾಗಿ ಇರಲಿಕ್ಕೆ ಯಾರನ್ನ ಕೂಡ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾ ತಾಯಿಯನ್ನ ಉರಿತಾ ಇರ್ತಕ್ಕಂತಹ ಹಣತೆ ಅಥವಾ ಜ್ಯೋತಿ ದೀಪ ಇರುತ್ತೆ, ಆ ದೀಪಕ್ಕೆ ಹೋಲಿಕೆಯನ್ನ ಮಾಡಿದ್ದಾರೆ. ಮುಂದುವರೆದರೆ ಹೆಣ್ಣು ಮಕ್ಕಳ ದುಃಖ ಹೆತ್ತವ್ವ ಬಲ್ಲಾಳು, ಉತ್ತದ ಒಳಗಿರೋ ಸ್ವರೂಪನ, ಉತ್ತದ ಒಳಗಿರೋ ಸ್ವರೂಪನ ಬೇಗೆಯ ನೆತ್ತಿಯ ಮೇಲಿರುವ ಶಿವಬಲ್ಲ. ಅಂದ್ರೆ ಜನಪದ ಕವಿಯ ಪ್ರಕಾರ ಹೆಣ್ಣು ಮಕ್ಕಳ ದುಃಖ ಹೆತ್ತವಳಿಗೆ ಮಾತ್ರ ಗೊತ್ತು, ಬಲ್ಲಳು ಆಕೆಗೆ ಮಾತ್ರ ಗೊತ್ತಿದೆ. ಹೆತ್ತವ್ವ ಹಡೆದ ತಾಯಿ, ಜನನಿ, ಮಾತೆ ಇತ್ಯಾದಿ. ಆಕೆಗೆ ಮಾತ್ರ ಹೆಣ್ಣು ಮಕ್ಕಳ ದುಃಖ ಗೊತ್ತಾಗಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಆಕೆನೂ ಕೂಡ ಒಂದು ಹೆಣ್ಣು. ಆ ಕವಿಯ ಪ್ರಕಾರ ಆ ಹೆಣ್ಣು ಮಕ್ಕಳ ಕಷ್ಟ ಏನಿದೆ, ನೋವೇನಿದೆ, ಸಂಕಟ ಇದೆ, ಆ ಸಂಕಟ ತಂದೆಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಗಂಡನಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಗೊತ್ತಾಗ್ತಕ್ಕಂಥದ್ದು ಆಕೆ ಮಗುವನ್ನು ಹಡೆದಿರ್ತಕ್ಕಂಥ ತಾಯಿ ಏನಿದೆ, ಆ ತಾಯಿಗೆ ಗೊತ್ತಾಗ್ತಕ್ಕಂಥದ್ದು. ಹೆಣ್ಣು ಮಕ್ಕಳ ದುಃಖ ಅವಳನ್ನು ಹೆತ್ತಿರ್ತಕ್ಕಂತಹ ತಾಯಿ ಎಂದರೆ ಅವಳಿಗೆ ಗೊತ್ತಾಗ್ತಕ್ಕಂಥದ್ದು. ಯಾಕೆಂದ್ರೆ ಆಕೆನೂ ಕೂಡ ಒಂದು ಹೆಣ್ಣು. ಹೆಣ್ಣು ಒಂದು ಹೆಣ್ಣಿನ ಕಷ್ಟ ಏನು, ನೋವೇನು, ಸಂಕಟ ಏನು ಎಲ್ಲವೂ ಕೂಡ ಆಕೆಗೆ ಗೊತ್ತಿದೆ ಅನ್ನೋದನ್ನ ಹೇಳ ಉದಾಹರಣೆ ಕೊಡ್ತಾನೆ. ಮುತ್ತದ ಒಳಗಿರೋ ಸರ್ವಾನ ಬೇಗೆಯ ನೆತ್ತಿಯ ಮೇಲಿರುವ ಶಿವವಲ್ಲ. ಅಂದ್ರೆ ಶಿವ, ಶಂಕರ, ಗಿರಿಜೇಶ, ಮಲ್ಲಿಕಾರ್ಜುನ ಇತ್ಯಾದಿಗಳೆಲ್ಲ ಕೂಡ ಆ ಶಿವ ಅಂತಕ್ಕಂಥ ಪದಕ್ಕಿರ್ತಕ್ಕಂಥ ಸಮಾನಾರ್ಥಕ ಪದಗಳು. ಆ ಶಿವನಿಗೆ ಈ ಒಂದು ಸರ್ಪ ಇದೆಯಲ್ವಾ, ಆ ಹಾವು ಇದೆ, ಅದು ಆಭರಣ ಅಲ್ವಾ. ಅದನ್ನ ಆಭರಣವಾಗಿರ್ತಕ್ಕಂತಹ ಆ ಶಿವ ಇದ್ದರೆ ಆತನಿಗೆ ಗೊತ್ತು ಏನು, ಮುತ್ತದ ಒಳಗಿರ್ತಕ್ಕಂಥ ಸರ್ಪ ಇದೆಯಲ್ವಾ, ಆ ಎಡೆ ಉಳ್ಳದ್ದು ಹಾವು ಇದೆಯಲ್ಲ, ಅದರ ಬೇರೆ ಸಂಕಟ ಏನು, ಕಷ್ಟ ಏನು ಅಂತಕ್ಕಂಥದ್ದು ಅದನ್ನ ಗೊತ್ತಿರ್ತಕ್ಕಂತಹ, ಅದನ್ನು ಮುರಿದಿರ್ತಕ್ಕಂತಹ ಆ ಶಿವ ಇದ್ದರೆ ಆ ಶಿವನಿಗೆ ಮಾತ್ರ ಗೊತ್ತು, ಆ ಶಿವನಿಗೆ ಮಾತ್ರ ಗೊತ್ತು. ಹಾಗೆಯೇ ಹೆಣ್ಣು ಮಕ್ಕಳ ದುಃಖ ಅದನ್ನ ಹೆಣ್ಣು ಮಕ್ಕಳ ದುಃಖ ಆ ತಾಯಿಗೆ ಮಾತ್ರ ಗೊತ್ತಿರಲಿಕ್ಕೆ ಸಾಧ್ಯ. ತಾಯೋನ ನೆನೆಯೋದು ಯಾಡಿಯ ಹೊತ್ತ ಊರೆಲ್ಲ ಉಂಡು ಮಲಗಾನ, ಊರೆಲ್ಲ ಉಂಡು ಮಲಗಾನ ಹಡೆದೌನ, ಊರೆಲ್ಲ ಉಂಡು ಮಲಗಾನ ಬೆಳ್ಳು ಚುಕ್ಕಿ ಕೊಂಡಾಗ ಹಡೆದೌನ ನೆನೆದೇನ. ಸಾಮಾನ್ಯವಾಗಿ ಹೆತ್ತ ತಾಯಿಯನ್ನ ಸ್ಮರಣೆ ಮಾಡುವುದಕ್ಕೆ ಇಂಥದೇ ಸಮಯ ನಿಗದಿ ಇಲ್ಲ. ಯಾವಾಗ ಬೇಕಾದ್ರೂ ಆಕೆಯನ್ನ ಸ್ಮರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸದಾ ಸ್ಮರಣೀಯರು ಯಾರು, ಆ ತಾಯಿಯನ್ನ ಸ್ಮರಣೆ ಮಾಡುವುದಕ್ಕೆ. ಆದರೆ ನಮ್ಮ ಜನಪದ ಹೆಣ್ಣು ಮಕ್ಕಳಿದ್ದರೆ ಆಕೆಗೆ ಬಿಡುವಿಲ್ಲ. ಬೆಳಗ್ಗಿನಿಂದ ಸಂಜೆ ತನಕ ಆಕೆಗೆ ಸಾಕಷ್ಟು ಕೆಲಸ ಇರ್ತದೆ. ಹಾಗಾಗಿ ಆಕೆ ಹೇಳ್ತಾಳೆ, ಬಿಡುವುದಿಲ್ಲದ ಕಾರಣ ನಾನು ನನ್ನ ತಾಯಿಯನ್ನ ರಾತ್ರಿ ಸಮಯದಲ್ಲಿ, ಅದು ಎಂಥ ಸಮಯ, ಊರೆಲ್ಲ ಉಂಡು ಮಲಗಾನ, ಊರೆಲ್ಲ ಊಟ ಮಾಡಿ ಮಲಗಿರ್ತಕ್ಕಂಥ ಸಮಯದಲ್ಲಿ ನಿಶ್ಶಬ್ದವಾಗಿರ್ತಕ್ಕಂಥ ಒಂದು ವಾತಾವರಣ, ಪ್ರಶಾಂತವಾಗಿರ್ತಕ್ಕಂಥ ಒಂದು ಗಾಳಿ ಬೀಸತಕ್ಕಂಥ ಒಂದು ಸಂದರ್ಭ ಇದೆ. ಆ ಒಂದು ಸಂದರ್ಭದಲ್ಲಿ ಬೆಳ್ಳಿ ಆಕಾಶದಲ್ಲಿ ಬೆಳ್ಳಿ ಚುಕ್ಕಿ ಮೂಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನನ್ನ ತಾಯಿಯನ್ನ, ನನ್ನ ಹಡೆದವರನ್ನ ನಾನು ನೆನೆಯುತ್ತೇನೆ. ಬಹುಶಃ ಆಕೆಗೆ ಬಿಡುವಿನ ಒಂದು ಸಮಯ ಇಲ್ಲ. ಆದ್ದರಿಂದ ಹಾಗೆ ರಾತ್ರಿ ಸಮಯದಲ್ಲಿ ಬೆಳ್ಳಿ ಚುಕ್ಕಿ ಮೂಡುವ ಸಮಯದಲ್ಲಿ ನಾನು ನನ್ನ ತಾಯಿಯನ್ನ ನೆನೆಯುವುದಾಗಿ ಆಕೆ ಹೇಳ್ತಾಳೆ. ಮುಂದೆ ಹೋಗೋಣ. ತಾಯವ್ನ ನೆನೆಯೋದು, ತಾಯಿ ಬೈಗಾಡ ಕಿಳಿ
ತಮ್ಮನಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಇವತ್ತಿನ ದಿನಗಳಲ್ಲಿ ಕೆಲವು ಹುಡುಗರು, ಕೆಲವು ಹೆಣ್ಮಕ್ಳು ಕೂಡ ಅವರು ಹೆತ್ತ ತಾಯಿಯನ್ನ ಒಂದು ರೀತಿ ಕೀಳಾಗಿ ನೋಡ್ತಕ್ಕಂಥದ್ದು, ಅವ್ರ ಮನಸ್ಸಿಗೆ ನೋವಾಗ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಆ ರೀತಿ ಇರ್ತಕ್ಕಂತಹ ಒಬ್ಬ ತಮ್ಮನಿಗೆ ಅಣ್ಣ ಅಥವಾ ಅಕ್ಕ ಇಲ್ಲಿ ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ. ತಾಯೋನ ಬೈಬೇಡ, ಹಡೆದ ತಾಯಿಯನ್ನ ಹೆತ್ತ ತಾಯಿ ಎಂದಡೆ ನಮ್ಮ ತಾಯ ಹಡೆದಮ್ಮ ಎಂದಡೆ ಅವಳನ್ನ ಬೈಬೇಡ. ತಿಳಿಗೇಡಿ ನನ್ನ ತಮ್ಮ, ತಿಳಿಗೇಡಿ, ತಿಳುವಳಿಕೆ ಇಲ್ಲದ ನನ್ನ ತಮ್ಮನೇ ಹೆತ್ತ ತಾಯಿಯನ್ನ ಹಡೆದವನನ್ನ ಬೈಬೇಡಪ್ಪ. ಯಾಕೆ ಬೈಬೇಡ? ಬಹಳ ದಿನದಾಗಿ ಹಡೆದವನ, ಬಹಳ ದಿನದಾಗಿ ಬಹಳ ವರ್ಷದವಳು ಜೊತೆಗೆ ಆ ತಾಯಿ ಎಂದಡೆ ಆ ತಾಯಿ ಬರೀ ತಾಯಿಯಲ್ಲ, ಮಹಾ ತಾಯಿಯವಳು. ಯಾಕೆಂದ್ರೆ ನಮ್ಮನ್ನ ಹಡೆದಿರ್ತಕ್ಕಂಥವಳು, ಎತ್ತು ಹೊತ್ತು ಸಾಕಿ ಬೆಳೆಸಿರ್ತಕ್ಕಂಥವಳು, ನಮ್ಗೆ ಒಂದು ಬದುಕನ್ನ, ಒಂದು ಉತ್ತಮವಾಗಿರ್ತಕ್ಕಂತಹ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಂಡಿರ್ತಕ್ಕಂಥವಳು. ಆದ್ರಿಂದ ಅಷ್ಟೆಲ್ಲ ಕಷ್ಟಪಟ್ಟು ಹೆತ್ತು ಹೊತ್ತು ಸಾಕಿ ಬೆಳೆಸಿರ್ತಕ್ಕಂಥ ನಮ್ಮ ತಾಯಿಯನ್ನ ನೀನು ಬೈದ್ರೆ ಆಕೆ ಮನಸ್ಸಿಗೆ ಖುಷಿಯಾಗತ್ತ? ಖಂಡಿತ ಖುಷಿಯಾಗಲ್ಲ. ಬಹಳ ನೊಂದ್ಕೊಳ್ತಾಳೆ ಅವಳು, ಬಹಳ ನೊಂದ್ಕೊಳ್ತಾಳೆ ಅವಳು. ನಾನು ಎಷ್ಟು ಕಷ್ಟಪಟ್ಟು ನನ್ನ ಮಗನ ಬೆಳೆಸಿದೆ, ಅಂತ ಮಗನಿಂದ ಇಂಥ ಮಾತುಗಳೆಲ್ಲ ಕೇಳ್ಬೇಕಾಗ ಅಂತ ನಾನು ಹೀಗೆಲ್ಲ ಅನ್ಕೊಂಡಿರ್ಲಿಲ್ಲ ಅಂತ ಕೂಡ ಆಕೆ ಮನಸ್ಸಿಗೆ ಬಹಳ ಬೇಜಾರು ಮಾಡ್ಕೊಳ್ತಾಳೆ. ಆದ್ರಿಂದ ಆಕೆಯ ಮನಸ್ಸಿಗೆ ನೋವಾಗ್ತಕ್ಕಂಥ ರೀತಿಯಲ್ಲಿ ನೀನು ಮಾತನಾಡಬೇಡ. ತಿಳುವಳಿಕೆ ಇಲ್ಲದ ನನ್ನ ತಮ್ಮನೇ ಹಾಗೆಲ್ಲ ಮಾತನಾಡಬೇಡಪ್ಪ. ಮಾತನಾಡಿದ್ರೆ ಖಂಡಿತ ಆಕೆಯ ಮನಸ್ಸಿಗೆ ಬಹಳ ನೋವಾಗ್ತದೆ. ಆಕೆ ಮನಸ್ಸನ್ನ ನೋಯಿಸಬಾರ್ದು. ತಾಯಿ ದೇವರಿಗೆ ಸಮಾನ ಅಂತಕ್ಕಂಥದ್ದು ನೀವು ತಿಳ್ಕೊಂಡಿರ್ಬೇಕಪ್ಪ. ಹಾಗಾಗಿ ಅವಳ ಮನಸ್ಸಿಗೆ ನೋವಾಗ್ತಕ್ಕಂಥ ರೀತಿಯಲ್ಲಿ ಮಾತನಾಡಬೇಡ ಅಂತ ತನ್ನ ತಮ್ಮನಿಗೆ ಹೇಳ್ತಕ್ಕಂಥದ್ದು. ಹಾಗೆ ಮುಂದುವರೆಗೋಣ ಮುಂದಿನ ಭಾಗಕ್ಕೆ. ತಾಯಿಲ್ಲದ ತವರಿಗೆ ಹೋಗದೇನು ನನ್ನ ಮನವೇ, ನೀರಿಲ್ಲದ ಕೆರಿಗೆ ಕರು ಬಂದು, ನೀರಿಲ್ಲದ ಕೆರಿಗೆ ಕರು ಬಂದು ತಿರುಗಾಗ ಆಗ ನೋಡವರ ದುಃಖಗಳ. ಜನಪದ ಹೆಣ್ಣು ಮಗಳು ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಿದ್ದಾಳೆ, ತನ್ನ ಮನಸ್ಸಿಗೆ ತಾನೇ ಹೇಳ್ಕೊಳ್ತಿದ್ದಾಳೆ. ತಾಯಿ ಇಲ್ಲದೆ ಇರ್ತಕ್ಕಂತಹ ನನ್ನ ತವರಿನಿದೆ, ತವರಿನ ಕಡೆಗೆ ನನ್ನ ಮನಸ್ಸು ಹೋಗೋದು ಬೇಡ, ಮನಸ್ಸು ಹೋಗಬೇಕು. ಮನಸ್ಸು ಯಾಕೆಂತಂದ್ರೆ ತವರಿನಲ್ಲಿ ತಾಯಿ ಇದ್ದರಷ್ಟೇ ಚೆನ್ನ. ಹರಡುವ ಹೆಣ್ಣು ಮಕ್ಕಳಿಗೆ ಒಂದು ಖುಷಿ ಸಿಗ್ಬೇಕು ಅಂದ್ರೆ, ಒಂದು ಸಂತೋಷ ಸಿಗ್ಬೇಕು ಅಂದ್ರೆ, ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕು ಅಂದ್ರೆ ಆ ತವರಿನಲ್ಲಿ ತಾಯಿ ಇದ್ರೆ ಮಾತ್ರ ಚೆನ್ನ. ಇಲ್ಲ ಅಂತಂದ್ರೆ ಅವ್ರಿಗಷ್ಟೊಂದು ಖುಷಿ ಸಂತೋಷ ಅಂತಕ್ಕಂಥದ್ದು ಸಿಗಲ್ಲ. ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ನೀರಿಲ್ಲದ ಕೆರೆಗೆ ಕರು ಬಂದು ತಿರುಗಾಗ ಆಗ ನೋಡವರ ದುಃಖಗಳ. ಅಂದ್ರೆ ಒಂದು ಕೆರೆ, ಆ ಕೆರೆಯ ಆಸುಪಾಸಿನಲ್ಲಿ ದನ ಕರುಗಳನ್ನ ಮೇಯಿಸಲಿಕ್ಕೆ ಹೊಡ್ಕೊಂಡು ಹೋಗಿರ್ತಾರೆ. ಅಲ್ಲಿ ಹೊಡ್ಕೊಂಡು ಹೋಗಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಬಾಯಾರಿಕೆಯಿಂದ ಕೂಡಿರ್ತಕ್ಕಂತಹ ಆ ಕರು ಏನಿದೆ, ಆ ಕರು ಕೆರೆ ಒಳಗಡೆ ಹೋದ ನೀರು ಸಿಗುತ್ತೆ ಅಂತ ಅಂದ್ಕೊಂಡು ಬಹಳ ಆಸೆಯಿಂದ ಆ ಕರು ಏನು ಓಡಿ ಬರ್ತದೆ ಕೆರೆ ಒಳಗಡೆ ನೀರು ಕುಡಿಲಿಕ್ಕೆ. ವಾಪಸ್ ಬರ್ಬೇಕು, ನೀರು ಕುಡಿಲಿಕ್ಕೆ ಬರ್ಬೇಕಾದ್ರೆ ಬಹಳ ಖುಷಿಯಾಗಿ ಬರ್ತದೆ. ಅಲ್ಲಿ ಬಂದು ಕೆರೆ ಒಳಗಡೆ ನೀರು ನೋಡ್ತಕ್ಕ ಸಂದರ್ಭದಲ್ಲಿ ನೀರು ಸಿಕ್ಕಿದ್ರೆ ಅದೇ ಖುಷಿ ಇರ್ತದೆ. ಆದ್ರೆ ನೀರು ಸಿಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಖುಷಿ ಇರುತ್ತೆ. ಆ ಕರು ಬಹಳ ಬೇಸರವನ್ನ ಮಾಡಿಕೊಂಡು ವಾಪಸ್ಸು ಹೋಗುವ ಹಾಗೆ ತಾಯಿ ಇಲ್ಲದ ತವರಿಗೆ ಹೋದಂತ ಸಂದರ್ಭದಲ್ಲಿ ಆ ಹೆಣ್ಣು ಮಗಳಿಗೆ ಬಹಳ ನೋವಾಗ್ತದೆ. ಯಾವಾಗ? ತಾಯಿ ಇದ್ದಿರ್ತಕ್ಕಂತಹ ಸಂದರ್ಭದಲ್ಲಿ. ಆದ್ದರಿಂದ ಆ ಹೆಣ್ಣು ಮಗಳು ನನ್ನ ಮನಸ್ಸಿಗೆ ತಾನೇ ಕೇಳ್ಕೊಳ್ತಿದ್ದಾಳೆ, ಯಾವುದೇ ಕಾರಣಕ್ಕೂ ನನ್ನ ಮನಸ್ಸು ತವರಿನ ಮನೆ ಕಡೆ ಹೋಗೋದು ಬೇಡ ಅಂತ ಆಕೆ ಕೇಳ್ಕೊಳ್ತಿದ್ದಾಳೆ. ಉಂಗುರ ಉಡುದಾರ ಮುರಿದಾರ ಮಾಡಿಸಬಹುದು, ಮಡದಿ ಸತ್ತಾರ ತರಬಹುದು, ಮಡದಿ ಸತ್ತಾರ ತರಬಹುದು, ಹಡೆದಂತ ತಂದೆ ತಾಯಲ್ಲಿ ಸಿಕ್ಕ. ಉಂಗುರ ಉಡುದಾರ ಇವೆಲ್ಲ ಚಿನ್ನ ಬೆಳ್ಳಿಯಿಂದ ನಾವು ಮಾಡಿಕೊಳ್ತಕ್ಕಂಥದ್ದು. ಅದಕ್ಕೆ ಮಾಡಿಸಿರ್ತಕ್ಕಂತಹ ಆ ಉಂಗುರ ಉಡುದಾರ ಇದ್ದಾವೆ, ಇವೆಲ್ಲ
ಅವೆಲ್ಲ ಕೆಲವೊಮ್ಮೆ ಮುರಿದೋಗ್ತವೆ. ಅವು ಮುರಿದೋದಂತ ಸಂದರ್ಭದಲ್ಲಿ ಅದನ್ನ ಮತ್ತೆ ರಿಪೇರಿ ಮಾಡಿಸ್ಕೊಳ್ಬೇಕು, ಮತ್ತೆ ಸರಿ ಮಾಡಿಸ್ಕೊಂಡು ಅದನ್ನ ನಾವು ಉಪಯೋಗಿಸ್ಕೊಳ್ಬೇಕು. ಒಂದು ವೇಳೆ ಮಡದಿ ಸತ್ತರ, ಮಡದಿ ಹೆಂಡತಿ ಸತ್ತೋದ್ರೂ ಕೂಡ ಮತ್ತೊಬ್ಬ ಹೆಂಡತಿಯನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡ್ಬರ್ಬೋದು. ಆದರೆ ಹಡೆದಂತ ತಂದೆ ತಾಯಿಯಲ್ಲಿ ಸಿಕ್ಕಾಗ ಹೆತ್ತು ಹೊತ್ತು ಸಾಗಿರ್ತಕ್ಕಂಥ ತಂದೆ ತಾಯಿಗಳಿದ್ದರೆ ಅವರು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ತಂದೆ ತಾಯಿಗಳು ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ವಸ್ತುಗಳು ಅಲ್ಲವೇ ಅಲ್ಲ. ಈಗ ನಮ್ಗೆ ಏನಾದ್ರು ಒಂದು ವಸ್ತು ಬೇಕಾದ್ರೆ ಯಾವ್ದಾದ್ರು ಒಂದು ಮಾರುಕಟ್ಟೆಗೆ ಹೋದ್ರೆ ಅಲ್ಲಿ ನಮ್ಗೆ ಸಿಗ್ತದೆ, ಹಣ ಕೊಟ್ಟು ಅದನ್ನ ನಾವು ಕೊಂಡ್ಕೊಂಡ್ ಬರ್ತೀವಿ ಅಲ್ವಾ. ಆದ್ರೆ ಇಲ್ಲಿ ಹಡೆದಿರ್ತಕ್ಕಂತಹ ತಂದೆ ತಾಯಿಗಳೆಂದರೆ ಆ ತಂದೆ ತಾಯಿಗಳನ್ನ ಒಂದು ಬಾರಿ ನಾವು ಕಳೆದುಕೊಂಡ್ರೆ ಮತ್ತೆ ಇಡೀ ನಮ್ಮ ಜೀವನ ಪೂರ ಎಷ್ಟೇ ಕಷ್ಟಪಟ್ಟರು ಕೂಡ ಹಡೆದಂತಹ ತಂದೆ ತಾಯಿಗಳು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವರು ಮಾರುಕಟ್ಟೆಯಲ್ಲಿ ಮಾರ್ತಕ್ಕಂತಹ ವಸ್ತುಗಳು ಅಲ್ಲವೇ ಅಲ್ಲ. ಆದ್ರಿಂದ ಹಡೆದಿರ್ತಕ್ಕಂಥ ತಂದೆ ತಾಯಿಗಳು ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಮಗಳು ಇರ್ತಾರೆ, ಎಲ್ಲರೂ ಕೂಡ ಅವರನ್ನ ಒಂದು ನೆಮ್ಮದಿಯಿಂದ ಇರೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ಮಗಳ ಕರ್ತವ್ಯ. ಆದ್ರಿಂದ ಆ ಕೆಲಸವನ್ನ ಮಾಡಬೇಕು. ಒಂದು ಸಾರಿ ತಂದೆ ತಾಯಿಯನ್ನು ಕಳ್ಕೊಂಡ್ರೆ ಮತ್ತೆ ಅವರು ಇನ್ಯಾವತ್ತೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಜನಪರ ಕವಿಗೆ ಹೇಳ್ತಾ ಹೋಗ್ತದೆ. ಎಲ್ಲ ಆದ್ಮೇಲೆ ಒಂದು ಹೆಣ್ಣು ಮಗಳು ಗಂಡನ ಮನೆಯಲ್ಲಿ ಇರ್ತಕ್ಕಂತಹ ಹೆಣ್ಣು ಮಗಳು ತನ್ನ ತವರಿಗೆ ಹಾರೈಸ್ತಾ ಇದ್ದಾಳೆ. ಏನಂತ? ಹಾಲುಂಡ ತವರಿಗೆ ಏನೆಂದು ಹರಸಲಿ, ಹಾಲುಂಡ ತವರಿಗೆ ಏನೆಂದು ಹರಸಲಿ, ಹೊಳೆದಂಡೆಲಿರುವ ಕರಗಿಯ ಕುಡಿಯದ ಅಬ್ಬಲಿ ಅವರ ರಸಬಳ್ಳಿ. ಕೊನೆಯದಾಗಿ ಹಾರೈಸ್ತಾ ಇದ್ದಾಳೆ ಜನಪದ ಹೆಣ್ಣು ಮಗಳು ತನ್ನ ತವರಿಗೆ ಹಾರೈಸ್ತಾ ಇದ್ದಾಳೆ. ಯಾವ ರೀತಿಯಲ್ಲಿ? ಹಾಲುಂಡ ತವರಿಗೆ, ಹಾಲನ್ನ ಉಂಡು ಬೆಳೆದಿರ್ತಕ್ಕಂತಹ ನನ್ನ ತವರು ಏನಿದೆ ಆ ತವರಿಗೆ ನಾನು ಯಾವ ರೀತಿಯಲ್ಲಿ ಹಾರೈಸಲಿ ಅನ್ನೋದನ್ನ ಪ್ರಶ್ನೆ ಹಾಕೊಳ್ತಾ ಕೊನೆಯಲ್ಲಿ ಕೇಳ್ತಾಳೆ, ಹೊಳೆಯ ದಂಡೆಯಲ್ಲಿರ್ತಕ್ಕಂತಹ, ಹೊಳೆ ನದಿಯ ದಂಡೆಯಲ್ಲಿರ್ತಕ್ಕಂತಹ ಕರಕಿಯ ಕುಡಿಯ ಹಾಲು, ಕರಕಿಯ ಗರಿಕೆ ಹುಲ್ಲುನ ಹಾಕಿ, ಅಂದ್ರೆ ಗರಿಕೆ ಹುಲ್ಲು ಆ ನದಿ ಅಥವಾ ಕೆರೆ ದಂಡೆಯಲ್ಲಿ ಸಾಮಾನ್ಯ ಜಾಸ್ತಿ ಬೆಳೀತಲ್ವ, ಅದು ಬಹಳ ಕಷ್ಟಪಟ್ಟವಾಗಿ ಹಡಕೊಳ್ತದೆ. ಸೊ ಹಾಗೆ ಆ ಕರಕಿಯ ಕುಡಿಯ ಹಾಗೆ ನನ್ನ ತವರು ಮನೆಯಿದೆ, ನನ್ನ ವಂಶ ಏನಿದೆ ಅದು ಹಬ್ಬಲಿ, ಹರಡಿಕೊಳ್ಳಲಿ. ಯಾವ ರೀತಿಯಲ್ಲಿ? ರಸಬಳ್ಳಿಯ ಹಾಗೆ, ರಸಭರಿತವಾಗಿರ್ತಕ್ಕಂತಹ ಬಳ್ಳಿಯ ರೀತಿಯಲ್ಲಿ ನನ್ನ ತವರು ಮನೆ ಚೆನ್ನಾಗಿರಲಿ, ನೆಮ್ಮದಿಯಿಂದ ಇರಲಿ, ಸುಖ ಶಾಂತಿ ಸಂತೋಷದಿಂದ ನನ್ನ ತವರು ಮನೆ ಬಾಳಿ ಬದುಕಲಿ, ಬೆಳಗಲಿ ಎಂಬುದಾಗಿ ಆ ಜನಪದ ಹೆಣ್ಣು ಮಗಳು ತನ್ನ ತವರಿಗೆ ಆರೈಕೆಯನ್ನು ತರಿಸ್ತಾ ಇದ್ದಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ಕೂಡ ನಾವು ಹಬ್ಬಲಿ ಅವರ ರಸಬಳ್ಳಿ ಎಂಬ ಪದ್ಯ ಭಾಗದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಕೂಡ ಈ ಒಂದು ಪದ್ಯ ಭಾಗ ಬರ್ತದೆ. ಸೊ ಅದರಿಂದ ಗಮನ ಇಟ್ಟು ಪದ್ಯ ಭಾಗವನ್ನು ಕೇಳಿಕೊಂಡ್ರೆ ಎಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು